ನಮಸ್ತೆ ವೀಕ್ಷಕರೇ. ಕಲಿಯುಗದ ಕಲ್ಪತರುಗಳು, ಕಾಮಧೇನುಗಳು, ಮಂತ್ರಾಲಯದ ಪ್ರಭುಗಳು, ನೆನೆದ ಮಾತ್ರದಿಂದಲೇ ಸಕಲ ಇಷ್ಟಾರ್ಥಗಳನ್ನ ಕೊಡುವವರು, ಸೇವೆ ಮಾತ್ರದಿಂದಲೇ ಸಕಲ ಸಂಕಷ್ಟಗಳನ್ನ ದೂರ ಮಾಡುವಂಥವರು. ಮಂತ್ರಾಲಯ ಪ್ರಭುಗಳ ಬಗ್ಗೆ ಎಷ್ಟು ತಿಳಿದುಕೊಂಡ್ರೂ ಕಡಿಮೆನೆ. ಅಂಥದ್ರಲ್ಲಿ ಅವರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಕುರಿತಾದ ಈ ಒಂದು ವಿಶೇಷ ಚರ್ಚೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ. ಚರ್ಚೆಯಲ್ಲಿ ಮಹಾತ್ಮರಾದ ಸ್ವಾಮಿಗಳಾದ ಶ್ರೀ ವಿದ್ಯಾಸಿಂಧು ಮಾಧವ ತೀರ್ಥರು ನಮ್ಮ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ರಾಯರು ಯಾರಿಗೆ ತಾನೇ ಗೊತ್ತಿಲ್ಲ? ಅಂಥದ್ರಲ್ಲಿ ವಿಶ್ವದಾದ್ಯಂತ ರಾಯರ ಮಠಗಳಿವೆ, ರಾಯರನ್ನ ಪೂಜೆ ಮಾಡ್ತಾರೆ. ಮನೆ ಮನೆಯಲ್ಲೂ, ಇದರಲ್ಲೂ ಕೂಡ ಜಾತಿ ಮತ ಪಂಥ ಯಾವುದನ್ನೂ ನೋಡದೆ ರಾಯರನ್ನ ಸೇವೆ ಮಾಡುವಂಥವರಿದ್ದಾರೆ, ರಾಯರನ್ನ ಪೂಜಿಸುವಂಥವರಿದ್ದಾರೆ. ರಾಯರ ಬಗ್ಗೆ ಸರಿಯಾದ ಜ್ಞಾನವನ್ನ ತಿಳಿದು ಪೂಜೆ ಮಾಡುವಂಥವರಾಗ್ಲಿ ಅಥವಾ ರಾಯರ ಕುರಿತು ಅವರ ಅರಿವನ್ನ ಮೂಡಿಸಿಕೊಳ್ಳುವವರು ನಮ್ಮ ಸಮಾಜದಲ್ಲಿ ಬಹಳ ವಿರಳ. ಆದ್ರೆ ರಾಯರ ಬಗೆಗಿನ ಕಥೆಗಳು, ಅವರ ಬಗೆಗಿನ ಕುತೂಹಲ ನಮ್ಮ ಜನರಲ್ಲಿ ಯಾವತ್ತಿಗೂ ಕಡಿಮೆ ಆಗಿಲ್ಲ. ಆದ್ರೆ ಸರಿಯಾದ ರೀತಿಯಲ್ಲಿ ಕೆಲವು ವಿಚಾರಗಳನ್ನ ರಾಯರ ಬಗ್ಗೆ ತಾವು ತಿಳಿಸೋದಾದ್ರೆ, ಮೊದಲನೇದಾಗಿ ರಾಯರು ಯಾಕೆ ಕಲ್ಪವೃಕ್ಷರು, ಕಾಮಧೇನುಗಳು, ಅದನ್ನ ತಿಳಿಸಬಹುದಾ? ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತಪ್ರದಃ ರಾಘವೇಂದ್ರಃ ಯತಿಃ ತಸ್ಮಾಲ್ಲೋಕೆ ಖ್ಯಾತೋ ಭವಿಷ್ಯತಿ ಅಂತ ಪುರಾಣಗಳಲ್ಲೇ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಹೇಳೋ ಕಾಲಕ್ಕೇನೆ ಕಲ್ಪವೃಕ್ಷರು, ಕಾಮಧೇನುಗಳು ಅಂತ ಅನ್ನಬೇಕು ಅಂದರೆ ಅವರಲ್ಲಿ ಏನೋ ಒಂದು ವಿಶಿಷ್ಟವಾದ ಒಂದು ಧರ್ಮ, ವಿಶಿಷ್ಟ ಶಕ್ತಿ ಇರಬೇಕಾಗುತ್ತೆ. ಅವರ ಹೆಸರಿನಲ್ಲೇ ಆ ಶಕ್ತಿ. ಲೋಕದಲ್ಲಿ ಸಾಮಾನ್ಯ ಜನರಿಗೆ ನಾಮಕರಣ ಮಾಡಿರ್ತಾರೆ. ಇಟ್ಟ ಹೆಸರಿಗೂ ಅವರ ಸ್ವಭಾವಕ್ಕೂ ಅವರ ಗುಣಗಳಿಗೂ ಸಂಬಂಧವೇ ಇರೋದಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ವಾಗೀಶ ಅಂತ ಒಂದು ಶಬ್ದ ಇದೆ. ವಾಗೀಶ ಅಂದರೆ ತುಂಬ ಬುದ್ಧಿವಂತ ಅಂತ ಅರ್ಥ ಆ ಹೆಸರಿಗೆ. ಆದರೆ ವಾಗೀಶ ಎಂಬ ಹೆಸರುಳ್ಳ ವ್ಯಕ್ತಿ ಯಾವಾಗಲೂ ಫೇಲ್ ಆಗ್ತಾನೆ. ಅಂದರೆ ವಾಗೀಶ ಎಂಬ ಶಬ್ದದ ಅರ್ಥಕ್ರಿಯಾಕಾರಿ ಅಲ್ಲಿಲ್ಲ. ಅದಕ್ಕೋಸ್ಕರವಾಗಿ ಸಾಮಾನ್ಯ ಜನರಿಗೆ ಇಡಬಹುದಾದ ಹೆಸರು ಸಾಂಕೇತಿಕವಾಗಿರುತ್ತೆ. ಸುಮ್ಮನೆ ಒಂದು ಅಡ್ರೆಸ್ ಮಾಡಲಿಕ್ಕಷ್ಟೆ, ಅವರನ್ನು ಗುರುತಿಸಲಿಕ್ಕೋಸ್ಕರ ಒಂದು ಹೆಸರಿಟ್ಟಿರ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳಂಥ ಲೋಕಮಾನ್ಯರಿಗೆ ರಾಘವೇಂದ್ರ ಎಂಬ ನಾಮಕರಣವನ್ನು ಮಾಡ್ತಾರೆ ಅಂದರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ರಾಘವೇಂದ್ರ ಅನ್ನೋ ಶಬ್ದವೇ ಉತ್ತರ. ಹೇಗೆ? ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ರಾ ಅಘ, ವಾ ಇಂದ್ರ, ಇದು ಪದಚ್ಛೇದ. ಇದು ರಾಘವೇಂದ್ರ. ರಾಘವೇಂದ್ರ ಅಂದರೆ ಏನು? ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಛಿತಪ್ರದಃ ರಾಘವೇಂದ್ರ ಯತಿಸ್ತಸ್ಮಾಲ್ಲೋಕೆ ಖ್ಯಾತೋ ಭವಿಷ್ಯತಿ. ರಾ ಅಘ ಅಂದರು. ಅಘ ಅಂದರೆ ನಮ್ಮ ಬೆಟ್ಟದಂತೆ ಇರುವ ಪಾಪಗಳು, ರೋಗಗಳು, ಅಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನಗಳು ಏನಿದೆಯಲ್ಲ, ದಾರಿದ್ರ್ಯ, ಇದಕ್ಕೆ ಅಘ ಅಂತ ಕರೀತಾರೆ. ಬೆಟ್ಟದಂತೆ ಇರೋದು. ರಮ್ ಅಂದರೆ ಅದು ಅಗ್ನಿಬೀಜ. ರಮ್ ಅಂದರೆ ಬೆಂಕಿ, ಅಗ್ನಿ ಅಂತ ಅರ್ಥ. ನಮ್ಮ ಬೆಟ್ಟದಂತೆ ಇರುವ ದಾರಿದ್ರ್ಯವನ್ನು, ಅಜ್ಞಾನವನ್ನು, ರೋಗಗಳನ್ನು ಕಳೆಯುವ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಗ್ನಿಯಂತೆ ಇದ್ದಾರೆ. ನಮ್ಮ ಸಮಗ್ರ ಪಾಪಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳವರಾದ ಕಾರಣ ರಾಘ. ಸರಿ, ಪಾಪ ಏನೋ ಸುಟ್ಟು ಹಾಕ್ತಾರೆ, ಮುಂದೆ ಏನು ಒಂದು ಇಂದ್ರ ಅಂತಿದೆ. ರಾಘ ಆಯಿತು, ವೇಂದ್ರ ಇದೆಯಲ್ಲ, ವಾ ಇಂದ್ರ, ವೇಂಕಾರೋ ವಾಂಛಿತ ಪ್ರದಃ. ಅಘ ಬೆಟ್ಟದಂತೆ ಇರುವ ಪಾಪಗಳನ್ನು, ದಾರಿದ್ರ್ಯವನ್ನು, ಅಜ್ಞಾನವನ್ನು ನಾಶ ಮಾಡುವ ವಿಷಯದಲ್ಲಿ ಅಗ್ನಿಯಂತೆ ಇದ್ದಾರೆ. ವಾ ಅಂದರೆ ವಾಂಛಿತ ಪ್ರದಃ, ನಾವು ಕೇಳಿದ್ದನ್ನೆಲ್ಲ ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠರಾಗಿದ್ದಾರೆ. ಆದ್ದರಿಂದ ನಮ್ಮ ಕಷ್ಟಗಳನ್ನು ಕಳೀತಾರೆ, ಇಷ್ಟವನ್ನು ಕೊಡ್ತಾರೆ. ಆದ್ದರಿಂದ ಅವರಿಗೆ ಕಾಮಧೇನು, ಕಲ್ಪವೃಕ್ಷ ಏನಾದರೂ ಯೋಗ್ಯತೆ. ಕಾಮಧೇನು, ಕಲ್ಪವೃಕ್ಷಗಳು ಕೇಳಿದ್ದನ್ನೆಲ್ಲ ಕೊಡ್ತಾವಲ್ವಾ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಬರೀ ಕೇಳಿದ್ದನ್ನು ಕೊಡೋದಲ್ಲ, ನಮಗೆ ಬೇಡದೇ ಇದ್ದದ್ದನ್ನು ನಾಶ ಮಾಡ್ತಾರೆ, ಕೇಳಿದ್ದನ್ನು ಕೊಡ್ತಾರೆ, ಅನಿಷ್ಟ ನಿವೃತ್ತಿ ಮಾಡ್ತಾರೆ, ಇಷ್ಟಾರ್ಥ ಪೂರ್ಣ ಮಾಡ್ತಾರಾದ ಕಾರಣ ರಾಘವೇಂದ್ರ ಎಂಬ ಶಬ್ದದಿಂದನೇ ಅವರು ಕಾಮಧೇನುಗಳೂ ಹೌದು,
ಕಲ್ಪವೃಕ್ಷರೂ ಹೌದು ಅನ್ನೋ ಅರ್ಥ ನಾವು ರಾಘವೇಂದ್ರ ಶಬ್ದದಿಂದ ತಿಳಿಯಬಹುದು ಅನ್ನೋದನ್ನ ನಮಗೆ ಪುರಾಣ ಇನ್ನು ರಾಯರ ಅವತಾರದ ಬಗ್ಗೆ ಗುರುಗಳೇ, ರಾಯರ ಅವತಾರಕ್ಕೆ ಕಾರಣವೇನು? ಈ ಹಿಂದೆ ಪ್ರಹ್ಲಾದರಾಗಿದ್ರು, ವ್ಯಾಸರಾಜರಾಗಿದ್ರು, ಹೀಗೆ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಚತುರ್ಮುಖ ಬ್ರಹ್ಮದೇವರ ಬಳಿಯಲ್ಲೇ ಬ್ರಹ್ಮದೇವರು ಮಾಡುವ ಪೂಜೆಗೆ ಅಸಿಸ್ಟ್ ಮಾಡೋದೇ ರಾಘವೇಂದ್ರ ಸ್ವಾಮಿಗಳವರ ಮೂಲ ರೂಪದ ಕೆಲಸ. ಶಂಖಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಯ ಭೂತಲೆ, ನರಸಿಂಹ ಪುರಾಣದಲ್ಲಿ ತಿಳಿಸ್ತಾರೆ. ಬ್ರಹ್ಮದೇವರ ಶಾಪರೂಪದ ವರದಿಂದ ಭೂಲೋಕದ ಸಜ್ಜನರನ್ನು ಉದ್ಧಾರ ಮಾಡಬೇಕು ಎಂಬ ಕಾರಣದಿಂದ ಅವತಾರವನ್ನು ಮಾಡಿಸ್ತಾರೆ. ಪ್ರಥಮ ಪ್ರಹ್ಲಾದ ಪ್ರಕರ್ಷೇಣ ಸರ್ವಾನ್ ಆಹ್ಲಾದಯತೀತಿ ಪ್ರಹ್ಲಾದ. ಮೊದಲನೇ ಅವತಾರ ಪ್ರಹ್ಲಾದರಾಜ ಕೃತಯುಗದಲ್ಲಿ. ಪ್ರಕರ್ಷೇಣ ಪರಿಪೂರ್ಣವಾದ, ಆಹ್ಲಾದ ಅಂದರೆ ಜ್ಞಾನ, ಲೋಕದಲ್ಲಿದ್ದ ಸಜ್ಜನರಿಗೆ ವಿಶಿಷ್ಟವಾದ ಜ್ಞಾನವನ್ನು ಕೊಡಬೇಕು ಎಂಬ ಕಾರಣದಿಂದನೇ ನಾರದರಿಂದ ಉಪದಿಷ್ಟರಾಗಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ ಎಲ್ಲ ಕಾಲದಲ್ಲೂ ಕೂಡ ಪ್ರತಿ ಅವಸ್ಥೆಯಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಅವರು ಬಿಡಲೇ ಇಲ್ಲ. ಹರಿ 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 ನಾರಾಯಣ ನಾರಾಯಣ. ಹಿರಣ್ಯಕಶ್ಯಪ ಏನೆಲ್ಲ ಪ್ರಯತ್ನ ಮಾಡಿದ, ಇವನ ಬಾಯಲ್ಲಿ ಹರಿನಾಮಸ್ಮರಣೆ ನಿಲ್ಲಿಸಬೇಕು, ಕೊನೆಗೆ ಅವನು ಪ್ರಾಣ ನಿಂತು ಹೋಯ್ತೇ ಹೊರತು ಪ್ರಹ್ಲಾದರಾಜರ ಬಾಯಿಂದ ಬರುವ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಜಗತ್ತಿನಲ್ಲಿ ಭಕ್ತಿ ಅಂತ ಇದ್ರೆ ಅದಕ್ಕೆ ಬುನಾದಿ ಹಾಕಿದವರೇ ಪ್ರಹ್ಲಾದರಾಜ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ. ಇದು ಪ್ರಹ್ಲಾದರಾಜರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳವರ ಮೊದಲನೇ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಆಡಿದ ಮಾತು. ನವವಿಧವಾದ ಭಕ್ತಿಗಳನ್ನು ಜಗತ್ತಿಗೆ ಪರಿಚಯಿಸಿದವರು ಲೋಕದಲ್ಲಿ ಪ್ರಹ್ಲಾದರಾಜರು ಅನ್ನೋದನ್ನು ಮಧ್ವಾಚಾರ್ಯ ತಿಳಿಸ್ತಾರೆ. ಇದು ಸ್ವಾರಸ್ಯ. ಇನ್ನು ಪ್ರಹ್ಲಾದರಾಜರ ಅವತಾರದಲ್ಲಿ ಭಕ್ತಿಯನ್ನು ಜಗತ್ತಿಗೆ ತೋರಿಸಿದ್ರು. ಅದನ್ನು ಇನ್ನೂ ಕಂಟಿನ್ಯೂ ಮಾಡಬೇಕಲ್ಲ. ದ್ವಾಪರ ಯುಗದಲ್ಲಿ ಒಂದು ರೂಪದಿಂದ ಅವತಾರ ಮಾಡಿ, ಅದಾದ ಮೇಲೆ ಕಲಿಯುಗಕ್ಕೆ ಬಂದರು. ಇದೆಲ್ಲ ಭಗವಂತನ ಆಜ್ಞಾ, ಚತುರ್ಮುಖ ಬ್ರಹ್ಮದೇವರ ಆದೇಶ. ಬಾಲ್ಮೀಕ ಮಹಾರಾಜರಾಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದರು. ಅದಾದ ನಂತರ ಕಲಿಯುಗಕ್ಕೆ ಬಂದಾಗ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿದರು. ಏನು ವ್ಯಾಸರಾಜರ ಒಂದು ಅವರ ಯೋಗ್ಯತಾ, ಅವರ ಸ್ಥಾನಮಾನ ಹೇಳ್ತಾರೆ. ಮಾಯಾ ತಂತ್ರ ಮರಾರಿಸ್ಮಯ ಮಪನಯತೋ ಬದ್ಧ ಸಿದ್ಧಾಂತ ನಾಮ್ನಃ ನೇತ್ರಾಣೀವ ತ್ರಯೋಪಿ ತ್ರಿಜಗತಿ ನೃಹರೇ ರಿಂದತೆ ಯತ್ ಪ್ರಬಂಧಾಃ ಯದ್ವಾ ಕದ್ವೈತ ವಿದ್ಯಾ ಚಲಕಲ ಕುಲಿಶ ಪ್ರೌಢಿಮಾ ಢೌಕತೇಶ ಶ್ರೇಯೋ ಭೂಯೋ ವಿದದ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ ವ್ಯಾಸರಾಜೇಂದು ಮಾಶಾಶೆ ಚಂದ್ರಿಕಾ ಯಸ ಸಮ್ಮತ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಅಂತ ಕೊಂಡಾಡ್ತಾರೆ. ವ್ಯಾಸರಾಜರ ಮಹಿಮೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಬಾಲ್ಯದಲ್ಲೇ ಸನ್ಯಾಸ, ಅದ್ಭುತವಾದ ಬ್ರಹ್ಮಚರ್ಯ, ಅದ್ಭುತವಾದ ಜ್ಞಾನ. ಲೋಕದಲ್ಲಿ ಮುನಿತ್ರಯರುಂಟು, ಲೋಕದಲ್ಲಿ ಪ್ರಖ್ಯಾತರು. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಮುದಾಹೃತಂ ಅಂತಾರೆ ಇತಿಹಾಸದಲ್ಲಿ. ಮಧ್ವಾಚಾರ್ಯರನ್ನ, ಶ್ರೀಮದ್ ಜಯತೀರ್ಥರನ್ನ ಮತ್ತು ವ್ಯಾಸರಾಜರನ್ನ ಇವರನ್ನ ಮುನಿತ್ರಯರು ಅಂತ ಕರೀತಾರೆ. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ, ಮಧ್ವಾಚಾರ್ಯರು ಕಲ್ಪವೃಕ್ಷ ಇದ್ದ ಹಾಗೆ, ಶ್ರೀಮದ್ ಜಯತೀರ್ಥರು ಅರ್ಥಾತ್ ಟೀಕಾಕೃತ್ಪಾದರು ಕಾಮಧೇನು ಇದ್ದ ಹಾಗೆ. ಇನ್ನು ವ್ಯಾಸರಾಜರು ಚಿಂತಾಮಣಿ ಅಂತ ಮಣಿ, ಅದು ಕೇಳಿದ್ದೆಲ್ಲ ಕೊಡುತ್ತೆ. ಇಂತಹ ಯೋಗ್ಯತೆ ಉಳ್ಳಂತಹ ಮಹಾನುಭಾವರು ವ್ಯಾಸರಾಜರಾಗಿದ್ದರು. ಅಲ್ಲೂ ಕಾಮಧೇನು ಆಗಿದ್ದಾರೆ. ಅಲ್ಲೂ ಚಿಂತಾಮಣಿ ಅಂದರೆ ಸಮಾನ ಯೋಗ್ಯತಾ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಸಾಮಾನ್ಯ ಒಂದೇ ಫಲವನ್ನು ಕೊಡುವ ಯೋಗ್ಯತೆ ಉಳ್ಳಂಥ ಪದಾರ್ಥಗಳಾದ ಕಾರಣ ಅಲ್ಲೂ ಕೂಡ ವ್ಯಾಸರಾಜರಾಗಿದ್ದಾಗೂ ಕೂಡ ಕಾಮಧೇನೂ ಆಗಿದ್ದಾರೆ, ಕಲ್ಪವೃಕ್ಷನೂ ಆಗಿದ್ದಾರೆ. ಪ್ರಹ್ಲಾದರಾಜರಾಗಿದ್ದಾಗ ಎಲ್ಲರಿಗೂ ಮಹಾವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಎಲ್ಲರಿಗೂ ತತ್ವಜ್ಞಾನ ಕೊಡುವ ವಿಷಯದಲ್ಲಿ ಕಾಮಧೇನುವಾಗಿದೆ.